Hi, hello, namaskara. Welcome back to my YouTube channel Solid Edge with Suman. So in this video tutorial, I'll be teaching you how to create another 3D model using a simple Solid Edge software. So ಈ ಒಂದು ವಿಡಿಯೋ ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ಇನ್ನೊಂದು ಸಿಂಪಲ್ ಆಗಿರ್ತಕ್ಕಂಥ ಸ್ಕೆಚ್ನ ಯಾವ ರೀತಿ 3D ಮಾಡೆಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. So if you are watching this video for the first time, please do visit my channel and watch all my previous videos first. ಆ್ಯಂಡ್ ದೆನ್ ಪ್ರೊಸೀಡ್ ವಿತ್ ದಿಸ್ ಫರ್ದರ್. ನೀವೇನಾದರೂ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ವಿಸಿಟ್ ಮಾಡಿ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡಿ, ತದನಂತರ ಈ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿ. ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, let's get into today's topic. So in this video tutorial, I'll be teaching you how to create the 3D model of this particular sketch. ಈ ಒಂದು ಪರ್ಟಿಕ್ಯುಲರ್ ಸ್ಕೆಚ್ನ 3D ಮಾಡೆಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಸಾಲಿಡ್ ಎಡ್ಜ್ನ ಉಪಯೋಗಿಸ್ಕೊಂಡು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಟ್ಯುಟೋರಿಯಲ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸ್ಟೆಪ್ಸ್ನ ಉಪಯೋಗಿಸ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ಎವ್ರಿವನ್, ಆ್ಯಸ್ ಯೂಶುವಲ್, ಓಪನ್ ದ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಆ್ಯಂಡ್ ಗೋ ಟು ಸಾಲಿಡ್ ಪಾರ್ಟ್. ಸೊ ಆಫ್ಟರ್ ಗೋಯಿಂಗ್ ಟು ದ ಸಾಲಿಡ್ ಪಾರ್ಟ್, ಯು ನೀಡ್ ಟು ಸ್ಟಾರ್ಟ್ ಮಾಡಲಿಂಗ್ ದ ಸ್ಕೆಚ್. ಫಸ್ಟ್ ನೀವು ಈ ಸ್ಕೆಚ್ನ ಟಾಪ್ ವ್ಯೂಯಿಂದನೇ ಮಾಡೆಲ್ ಮಾಡ್ಕೊಂಬರ್ಬೇಕು. ಸೊ ಫಸ್ಟು ಇಲ್ಲಿ ನಿಮಗೆ ಈ ಪ್ರೊಫೈಲ್ ಏನು ಕಾಣ್ತಾ ಇದೆಯಲ್ಲ, ಈ ಪ್ರೊಫೈಲ್ನ ನೀವು ಡ್ರಾ ಮಾಡ್ಕೋಬೇಕು. ಸೊ ಇದು ಬಂದು 60 ಇದೆ, ಇದು ಬಂದು 30 ಇದೆ, ಇದು ಬಂದು 30 ಇದೆ, ಓಕೆನಾ. ಸೊ ಟೋಟಲ್ ಲೆಂತು ಇದು ಬಂದು 50 ಇದೆ, ಇದು ಬಂದು 60 ಇದೆ. ಫಸ್ಟ್ ನಾನೇನು ಮಾಡ್ತೀನಿ, ಮಾಡೆಲ್ ಮಾಡ್ಕೋತೀನಿ ನೋಡಿ. ಗೋ ಟು ಸ್ಕೆಚಿಂಗ್, ಸೆಲೆಕ್ಟ್ ದ ಟಾಪ್ ಪ್ಲೇನ್. After selecting the top plane, go to rectangle, give the width as 60, height as 50, let the angle be 0, place it here. Okay, after placing, specify the dimension. Okay, after specifying the dimension, you need to fix the sketch to the origin point. So from here to here it should be 30, from here to here it should be 25. Okay, now the sketch has been fitted for the origin point. ಓಕೆನಾ. ನನಗೆ ಈ ಒಂದು ಪರ್ಟಿಕ್ಯುಲರ್ ಪ್ರೊಫೈಲು ಬೇಕಾಗಿಲ್ಲ, ನನಗೆ ಪ್ರೊಫೈಲ್ ಇರೋದು ನೋಡಿ ಈ ಶೇಪಲ್ಲಿದೆ. ಸೊ ನಾನು ಈಗ ಜಸ್ಟ್ ನಾನು 60ಗೆ ಮತ್ತು 50ಗೆ ನಾನು ಮಾಡ್ಕೊಂಡಿರೋದು, ಓಕೆನಾ. ಸೊ ಈ 60 ಅನ್ನೋ ಈ ಪಾಯಿಂಟಿಂದ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು, ಓಕೆನಾ. ಎಷ್ಟು ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತಂದರೆ 30 ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅಗೈನ್ 30 ನಾನು ವರ್ಟಿಕಲಿ ಡೌನ್ವರ್ಡ್ಸ್ ಟ್ರಾವೆಲ್ ಮಾಡಬೇಕು. ಸಿ ಹಿಯರ್, ಫಸ್ಟ್ ನಾನು ಗೋ ಟು ಲೈನ್ ಪಾಯಿಂಟ್. ಹಿಯರ್ ನಾನು 30 ಗೆ ಹಾರಿಸಾಂಟಲಿ ಸ್ಟ್ರೈಟ್ ಲೈನ್ ಹಾಕಬೇಕು. ಅದೇ ರೀತಿ 30 ವರ್ಟಿಕಲ್ ಸ್ಟ್ರೈಟ್ ಲೈನ್ ಹಾಕಬೇಕು. ಅದೇ ರೀತಿ ಅದನ್ನು ಇಲ್ಲಿಗೆ ತೊಗೊಬಂದು ಜಾಯಿನ್ ಮಾಡಿ. ಓಕೆ, ಜಾಯಿನ್ ಮಾಡಿದ್ದಾದಮೇಲೆ ಗೋ ಟು ಟ್ರಿಮ್ ಆಪ್ಷನ್ ಆ್ಯಂಡ್ ಟ್ರಿಮ್ ದಿಸ್ ಲೈನ್. ನಾವು ಯುವರ್ ಪ್ರೊಫೈಲ್ ಈಸ್ ರೆಡಿ. ಈ ಒಂದು ಪ್ರೊಫೈಲ್ ರೆಡಿ ಆಗಿದೆ. ಈ ಪ್ರೊಫೈಲ್ಗೆ ನಾನೀಗ ಮೆಟೀರಿಯಲ್ ಆ್ಯಡ್ ಮಾಡಬೇಕಾಗ್ತದೆ. ಗಿವ್ ಇಟ್ ಆಸ್ ಫಿನಿಶ್, ಕ್ಯಾನ್ಸಲ್. ಸೊ ಇನ್ ಆರ್ಡರ್ ಟು ಆ್ಯಡ್ ದ ಮೆಟೀರಿಯಲ್ ಯು ನೀಡ್ ಟು ಗೋ ಫಾರ್ ಎನ್ ಆಪ್ಷನ್ ಕಾಲ್ಡ್ ಪ್ರೊಟ್ರೂಷನ್. ಸೊ ಗೋ ಟು ಪ್ರೊಟ್ರೂಷನ್, ಸೆಲೆಕ್ಟ್ ಫ್ರಮ್ ಸ್ಕೆಚ್, ಸೆಲೆಕ್ಟ್ ದ ಸ್ಕೆಚ್ ವಿಚ್ ಯು ಆರ್ ಡ್ರಾನ್ ರೈಟ್ ನೌ, ಗಿವ್ ಇಟ್ ಆಸ್ ಓಕೆ ಆ್ಯಂಡ್ ಯು ನೀಡ್ ಟು ಆ್ಯಡ್ ದ ಮೆಟೀರಿಯಲ್. ಓಕೆನಾ. ಎಲ್ಲಿವರೆಗೂ ಆ್ಯಡ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಆ್ಯಡ್ ಮಾಡಬೇಕು. ಎಷ್ಟಿದೆ ಅಂತಲೇ 10 ಇದೆ, ಓಕೆನಾ. ಸೊ ಯು ನೀಡ್ ಟು ಆ್ಯಡ್ ದ ಮೆಟೀರಿಯಲ್ ಫಾರ್ 10 ಗಿವ್ ಇಟ್ ಆಸ್ ಓಕೆ, ಫಿನಿಶ್, ಕ್ಯಾನ್ಸಲ್, ಓಕೆನಾ. ನೆಕ್ಸ್ಟ್ ನೀವು ಮಾಡೆಲ್ ಮಾಡಬೇಕಾಗಿರೋದು ಈ ಪೋರ್ಷನ್ನ ಮಾಡೆಲ್ ಮಾಡ್ಕೋಬೇಕು, ಓಕೆನಾ. ಈ ಪೋರ್ಷನಲ್ಲಿ ಎಷ್ಟಪ್ಪ ಅಂತಲೇ ನೋಡಿ, ಟೋಟಲ್ಲು ಇಲ್ಲಿಂದ 20 ಬರಬೇಕು. 20 ಬಂದು ಫುಲ್ಲು ನಾವು ಏನು ಮಾಡಬೇಕು ಅಂತಲೇ 50 ವರೆಗೂ ನಾವು ಲೈನ್ನ ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ನನಗೆ ಇಲ್ಲಿ ಒಂದು ಶೇಪು, ವರ್ಟಿಕಲ್ ಶೇಪ್ ಕ್ರಿಯೇಟ್ ಆಗುತ್ತೆ, ರೆಕ್ಟ್ಯಾಂಗಲ್ ಶೇಪು, ವರ್ಟಿಕಲ್ ರೆಕ್ಟ್ಯಾಂಗಲ್ ಶೇಪು. ಆ ವರ್ಟಿಕಲ್ ರೆಕ್ಟ್ಯಾಂಗಲ್ಗೆ ನಾನೇನು ಮಾಡಬೇಕು, ಅಗೈನ್ 10 ನಾನು ರೈಸ್ ಮಾಡಬೇಕು ಮೆಟೀರಿಯಲ್ನ. ಆಗ ನನಗೆ ಇಲ್ಲಿ ನಿಮಗೆ ಡಿ ಪೋರ್ಷನ್ ಏನು ಕಾಣ್ತಿದೆಯಲ್ಲ, ಇಲ್ಲಿ ಆ ಡಿ ಪೋರ್ಷನ್ನು ರೆಡಿ ಆಗುತ್ತೆ. ಸಿ ಹಿಯರ್, ಗೋ ಟು ಸ್ಕೆಚಿಂಗ್, ಸೆಲೆಕ್ಟ್ ದ ಟಾಪ್ ಪ್ಲೇನ್. ಇಯರ್ ಮೆಟೀರಿಯಲ್ಲಿನ ಟಾಪ್ ಪ್ಲೇನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಸೊ ಗೋ ಟು ಲೈನ್ ಕಮ್ಯಾಂಡ್. ಹಿಯರ್ ಗಿವ್ ದ ಲೆಂತ್ ಆಸ್ 20. ಅಲ್ಲಿಂದ ವರ್ಟಿಕಲಿ ಡೌನ್ವರ್ಡ್ಸ್ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಸಿ, ಈ ಒಂದು ರೆಕ್ಟ್ಯಾಂಗಲ್ನ ನೀವು ಕ್ರಿಯೇಟ್ ಮಾಡಿಕೊಂಡು ರಿಟರ್ನ್, ಫಿನಿಶ್, ಕ್ಯಾನ್ಸಲ್. ಇದಕ್ಕೆ ನೀವು ಮೆಟೀರಿಯಲ್ನ ಆ್ಯಡ್ ಮಾಡಬೇಕು. ಗೋ ಟು ಪ್ರೊಟ್ರೂಷನ್ ಆಪ್ಷನ್, select from sketch,
select the rectangle, give it as OK, and add the material for 10 mm. Okay. ಸೊ ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಡಿ ಅಂತಕ್ಕಂಥ ಪೋರ್ಷನ್ನು ರೆಡಿ ಆಗಿದೆ. ಸಿಯರ್ ಇಯರ್ ಡಿ ಪೋರ್ಷನ್. ನಾವು ಐ ನೀಡ್ ಟು ಮಾಡಲ್ ಬಿ ಪೋರ್ಷನ್ ಇಯರ್. ವಾಟ್ ಯು ಆರ್ ಸೀಯಿಂಗ್ ದಿಸ್ ಬಿ ಪೋರ್ಷನ್, ಐ ನೀಡ್ ಟು ಮಾಡಲ್ ದಟ್ ಒನ್. ಇನ್ ಆರ್ಡರ್ ಟು ಮಾಡಲ್ ದಿಸ್ ಬಿ ಪೋರ್ಷನ್, ಐ ನೀಡ್ ಟು ಡ್ರಾ ದ ಸ್ಕೆಚ್ ಆಫ್ ಎ ಪೋರ್ಷನ್, ದಟ್ ಈಸ್ ಫಾರ್ ಎ 30 and 20. 30 ಮತ್ತು 20ಗೆ ನಾನೊಂದು ಬಾಕ್ಸ್ ಸ್ಟ್ರಕ್ಚರ್ನ ಡ್ರಾ ಮಾಡೋದ್ರಿಂದ ನನಗೆ ಈ ಬಿ ಪೋರ್ಷನ್ ಏನಿದೆ ಅದು ಮಾಡಲಾಗ್ತದೆ. ನೋಡಿ, go to sketch option, select this top plane. Okay, after selecting the top plane, see 20ಗೆ ಮತ್ತು 30ಗೆ 20 and 30 ಒಂದು ಬಾಕ್ಸ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ರೆಕ್ಟ್ಯಾಂಗಲ್ ಬಾಕ್ಸು. ಈ ಬಾಕ್ಸ್ನ ಕ್ರಿಯೇಟ್ ಮಾಡಿದಾದಮೇಲೆ ಗಿವ್ ರಿಟರ್ನ್, ಫಿನಿಶ್, ಕ್ಯಾನ್ಸಲ್. ಈ ಒಂದು ಬಾಕ್ಸ್ಗೆ ನೀವೇನು ಮಾಡಬೇಕು, ಮಟೀರಿಯಲ್ನ ಆ್ಯಡ್ ಮಾಡಬೇಕು. ಗೋ ಟು ಸೆಲೆಕ್ಟ್ ಫ್ರಮ್ ಸ್ಕೆಚ್, select the sketch which you are drawn right now, give it as OK, and add the material for a length of 20 mm. Okay, need to add the material for a length of 20 mm for a distance. Okay, give it as finish, cancel. Now you need to model this G block. ಈ ಜಿ ಬ್ಲಾಕ್ನ ನೀವು ಮಾಡಲ್ ಮಾಡಬೇಕು. ಆ ಜಿ ಬ್ಲಾಕ್ನ ಮಾಡಲ್ ಮಾಡಬೇಕು ಅಂದರೆ ಅಗೈನ್ ನೀವು ಈ ಒಂದು ಹೆಚ್ ಅಂತ ಏನು ಕಾಣ್ತಿದೆಯಲ್ಲ, ಈ ಒಂದು ಪ್ಲೇನ್ ಮೇಲೆ ನೀವು ಜಿ ಬ್ಲಾಕ್ನ ನೀವು ಸ್ಕೆಚ್ ಮಾಡ್ಕೊಬೇಕು. ಯಾವ ರೀತಿ, ಇಲ್ಲಿ ಎಫ್ ಇದೆ ನೋಡಿ, ಆ ಎಫ್ದು ಸ್ಕೆಚ್ನ ನಾನು ಬಿಡಿಸ್ಕೊಬೇಕು. ಟಾಪ್ ವ್ಯೂನಲ್ಲಿ 40ಗೆ ಮತ್ತು 20ಗೆ ನಾನು ಸ್ಕೆಚ್ ಹಾಕ್ಕೊಂಡು ಅದನ್ನು 20 mm ರೈಸ್ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಪೋರ್ಷನ್. ಓಕೆ, ಸಿಯರ್ ಗೋ ಟು ಸ್ಕೆಚ್ ಆಪ್ಷನ್, ಸೆಲೆಕ್ಟ್ ದಿಸ್ ಟಾಪ್ ಪ್ಲೇನ್. ಓಕೆ, go to line command. From this end point, draw a line for 40 mm and draw a line for 20 mm. Again, go back and connect here. Okay. Now, return, finish, cancel. Now you need to add the material. Go to protrusion, select from sketch, select the sketch, give it as OK. You need to add the material for a length of 20 mm. Okay, give it as finish, cancel. Now come here, ಇಲ್ಲಿಗೆ ಬಂದು ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಶೋ ಓನ್ಲಿ ಅಂತ ಏನಿದೆಯಲ್ಲ ಅದನ್ನು ನೀವು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಈ ಪ್ರೊಟ್ರೂಷನ್ ಪೋರ್ಷನ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಪೋರ್ಷನ್ನು ಆಟೋಮೆಟಿಕ್ಕಾಗಿ ಹೈಡ್ ಆಗುತ್ತೆ. ಸೊ ದ್ಯಾಟ್ ನಿನ್ನ ಸ್ಕೆಚ್ಚು ಇನ್ನೂ ಅಕ್ಯುರೇಟಾಗಿ ನಿನಗೆ ಕಾಣಿಸುತ್ತೆ. ಸಿಯರ್ ದಿಸ್ ಈಸ್ ದ ಸ್ಕೆಚ್ ಯು ನೀಡ್ ಟು ಮಾಡಲ್. ಇದೇ ಸ್ಕೆಚ್ನೇ ಇಲ್ಲಿ ಕೊಟ್ಟಿರೋದು. ಓಕೆನಾ. ಸೊ ಇದನ್ನು ನೀವು ಯಾವ ವ್ಯೂನಲ್ಲಿ ಇಟ್ಟು ತೋರಿಸ್ಬೇಕು ಅಂತಂದರೆ ಆ್ಯಸ್ ಯೂಶುವಲ್ ಯು ನೀಡ್ ಟು ಶೋ ಇಟ್ ಇನ್ ದ ಐಸೋಮೆಟ್ರಿಕ್ ವ್ಯೂ. ಫಾರ್ ದ್ಯಾಟ್ ಯು ನೀಡ್ ಟು ಪ್ರೆಸ್ Ctrl I ಆ್ಯಂಡ್ ಸೇವ್ ಯುವರ್ ವರ್ಕ್. ಗಿವ್ ಇಟ್ ಆಸ್ ಓಕೆ ಆ್ಯಂಡ್ ಗಿವ್ ದ ಪಾರ್ಟ್ ನೇಮ್, save it. I hope everyone are clear about this today's concept of drawing the 3D model, creating the 3D model. If you have any kind of doubt, feel free to ask me in the comment section. I'll be clarifying all your doubts. ನಿಮಗೆ ಈ ಒಂದು ಸೆಷನ್ನು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.